ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಹೀಂದ್ರ ಸ್ಕಾರ್ಪಿಯೋ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಯಾರಾದರೂ ಒಂದು ಲೋ ಬಜೆಟಲ್ಲಿ ಯಾರಾದರೂ ಹುಡುಕ್ತಾ ಇದ್ದರೆ ಅಂಥವ್ರು ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಆಗಿರ್ತೀವಿ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಕೋಬೇಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ಅಂತ ಮೊದಲೇ ಹೇಳ್ತೀವಿ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಮಾಡ್ತಿದ್ರು, ಹಾಗಾಗಿ ಹೇಳ್ತಿದ್ದೀನಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಹುಡುಕ್ತಿದ್ರೆ ಅಂಥವ್ರು ಕೂಡ ನೀವು ವೀಡಿಯೋನ ಶೇರ್ ಮಾಡಿ, ಮತ್ತು ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವೀಡಿಯೋನ ಕೊನೆ ತನಕ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್ ಇದು ಯಾವುದು ಸ್ಕಾರ್ಪಿಯೋನಾ? ಸ್ಕಾರ್ಪಿಯೋ ಸರ್. ಓಕೆ, ಎಷ್ಟು ಮಾಡಲದು? 2007. ಓಕೆ, 2007. ಹಾಂ ಓಕೆ, ಓನರ್ ಎಷ್ಟಾಗಿದೆ ಸರ್ ಗಾಡಿಗೆ? ಸರ್ 5th. 5. ಹ್ಞೂ ಈಗ ತೊಗೊಳೋರು 6. ಹೌದು. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? 1,38,000 ಏನೋ ಹೋಗಿದೆ ಸರ್. 1,38,000. ಹ್ಞೂ ಓಕೆ, ಟೈರೆಲ್ಲ ಹೆಂಗಿದೆ ಸರ್ ಗಾಡೀಲಿ? ಟೈರ್ ಆಲ್ಮೋಸ್ಟ್ ಒಂದು 60% ಇದೆ ಸರ್, 60-70%. ಓಕೆ, ಒಂದು 60-70% ಇದೆ. ಹಾಂ ಸರ್. ಓಕೆ ಸರ್, FC ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ ಸರ್. ಇನ್ನು ಎಷ್ಟು ದಿನ ಇದಾವೆ? ಇನ್ಶೂರೆನ್ಸ್ ಬಂದು ನವೆಂಬರ್ ಕ್ಲೋಸ್ ಆಗುತ್ತೆ, ಹ್ಞೂ. ನವೆಂಬರ್ ಡಿಸೆಂಬರ್ ಇರುತ್ತೆ. ಓಕೆ, FC ಬಂದು 28 ತನಕ ಇದೆ. 2022 ತನಕ ಇದೆ. ಹ್ಞೂ. ಓಕೆ ಓಕೆ, ಕಂಡೀಷನ್ ಹೆಂಗಿದೆ ಗಾಡಿ? ಗುಡ್ ಕಂಡೀಷನ್ ಸರ್. ರನ್ನಿಂಗು, ಬ್ಯಾಟ್ರಿ ನ್ಯೂ ಬ್ಯಾಟ್ರಿ ಈಗ ಚೇಂಜ್ ಆಗ್ತಿದ್ದೀನಿ. ಹಾಂ ಇನ್ನು ಬ್ಯಾಟ್ರಿ ಹಾಕಿ ಇನ್ನೂ ಓಡಿಸಿಲ್ಲ, ಹಂಗೆ ಗಾಡಿ ನಿಂತಿದೆ. ಹಾಂ ಹಾಂ. ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ ಸರ್. ಓಕೆ, ಇವು AC, ಪವರ್ ವಿಂಡೋ, ಎಲ್ಲ ಪವರ್ ಸ್ಟೇರಿಂಗ್ ಎಲ್ಲ ಎಲ್ಲ ಇದೆ ವರ್ಕಿಂಗ್ ಸರ್, ಎಲ್ಲ ಇದೆ, ಎಲ್ಲ ರನ್ನಿಂಗ್ ಇದೆ. ಎಲ್ಲ ವರ್ಕಿಂಗ್ ಇದಾವಾ? ಹ್ಞೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ ಗಾಡಿ? ಇಲ್ಲ ಸರ್, ಗುಡ್ ಮೇಂಟೈನು, ಗಾಡಿ ಚೆನ್ನಾಗಿದೆ. ಏನಾದರೂ ಎಕ್ಸ್ಟ್ರಾ ಅಂತ ಏನಾದರೂ? ರೇಟ್ ಈಗ ನೋಡ್ತಾ ಇದ್ದೀನಿ, ಸೊ ಹಂಗಾಗಿ ಇದನ್ನು ಕೊಟ್ಬಿಡ್ತಾ ಇದ್ದೀನಿ ಅಷ್ಟೇ. ಓಕೆ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಅದೇ ಮುಂದ್ಗಡೆ ಬಂಪರು ಹ್ಞೂ. ಹಾಕ್ಸಿರೋದು, ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ. ಓಕೆ, ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಆ ಥರ ಏನಿಲ್ಲ? ಎಲ್ಲ ಇದೆ ಸರ್, ಎಲ್ಲ ಇದೆ. ಹಾಂ ಟಿವಿ ಎರಡು ಟಿವಿ ಇದೆ, ಹಾಂ. ಒಂದು ಓಲ್ಡ್ ಮಾಡಲು, ಒಂದು ನ್ಯೂ ಮಾಡಲು, ಹ್ಞೂ. ಎರಡಿದೆ. ಓಕೆ ಓಕೆ. ಇನ್ನೇನು ಸೀಟ್ ಕವರ್ಸ್ ಎಲ್ಲ ನೀಟಾಗಿದಾವ? ಎಲ್ಲ ಚೆನ್ನಾಗಿದೆ. ಅಲ್ಲಿ ಏನು ಹಾಕಿದ್ದೀನಿ ಸರ್, ಸೇಮ್ ಫೋಟೋ ಸೇಮ್ ಗಾಡಿ ಅದೇ ಥರ ಇದೆ. ಹಾಂ, ಅಂದರೆ ಬಾಡಿ ಏನು ಆಕ್ಸಿಡೆಂಟು ರೀಪೇಂಟ್ ಆ ಥರ ಏನಾಗಿಲ್ಲ? ಏನಿಲ್ಲ ಸರ್, ಏನಿಲ್ಲ. ಹ್ಞೂ. ಈ ಗಾಡಿ ಇರೋದಿಲ್ಲ ಸರ್? ಸರ್ ಮೈಸೂರು ಡಿಸ್ಟಿಕ್ಕು, ಟಿ ನರಸೀಪುರ ಟೌನು. ಹ್ಞೂ. ಕೊಳ್ಳೇಗಾಲ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾರಲ್ಲ, ಹಾಂ ಆ ರೋಡಲ್ಲೇ, ಮೇನ್ ರೋಡನ್ನೇ, ಟೌನಲ್ಲೇ. ಹಾಂ. ಮೈಸೂರಿಂದ 30 ಕಿಲೋಮೀಟರ್ ಆಗುತ್ತೆ. ಓಕೆ, ಮೈಸೂರಿಂದ 30 ಕಿಲೋಮೀಟ್ರು. ಹ್ಞೂ ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 2,70 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯೇಬಲ್ ಮಾಡ್ತೀನಿ. 2,70,000 ಹೇಳ್ತಿದ್ರೆ ಕಡಿಮೆ ಆಗುತ್ತೆ. ಹ್ಞೂ ಸರ್. ಓಕೆ ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಸೇಮ್ ನಂಬರ್ ಸರ್.